ನಾನು ಅನ್ಕಾನ್ಷಿಯಸ್ ಆಗಿ ಇದು ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಹೇಳೋದು ಕೇಳ್ತಾ ಇತ್ತು ನನಗೆ, ಇನ್ನೇನೊಂದು ಒಂದೆರಡು ನಿಮಿಷದಲ್ಲಿ ಇವನ ಪ್ರಾಣ ಹೋಗುತ್ತೆ ಅಂತ. ಆವಾಗಲೇ ನಾನು ಹೇಳಿದೆ, ಕೆಂಪಯ್ಯವರೇ ನನ್ನನ್ನು ಮರ್ಡರ್ ಮಾಡಿಸಿದ್ದು ಅಂತೇಳಿ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ ಅಂತ. ಚಂದ್ರಲಾಲ್ ಕಮಿಷನರ್ ಆಗಿದ್ದರು ಆಗ, ಅವರು ಬಂದಿದ್ದರು ಅಲ್ಲಿ. ಕೆಂಪಯ್ಯವರು ನನ್ನನ್ನು ಮರ್ಡರ್ ಮಾಡಿಸಿದ್ದು, ಯಾಕಂದರೆ ಅಷ್ಟು ಕೇಸ್ಗಳನ್ನು ಹಾಕಿದ್ದು ಒಂದೇ ಆಫೀಸರ್. ಸೊ ಅವ್ರ ಮೇಲೇ ಹೇಳಿದೆ, ಇವರೇ ನನ್ನನ್ನು ಮರ್ಡರ್ ಮಾಡಿಸಿದ್ದು ಅಂತೇಳಿ ಬರೀರಿ ಅಂತೇಳಿ ಬರೆಸಿ ಒಂದು ಲಾಯರ್ನ ಕರೆದು ನೆಹರು ಅವರಿಂದ ಒಂದು ವಿಟ್ನೆಸ್ ಹಾಕ್ಸಿದೆ. ಮೇಜರ್ ಹೋಗೋದು ನಮ್ಮ ಕೆಂಪಯ್ಯ ಸರ್. ಅಣ್ಣವ್ರು ಬಂದಮೇಲೆ ಬಂದಿದ್ದ ತಕ್ಷಣ ಕೆಂಪಯ್ಯನವ್ರು ಇದು ಮಾಡ್ತಾರೆ. ಕೆಂಪಯ್ಯನವ್ರು ಹೋಗಿ ಬ್ಲಾಸ್ಟ್ ಮಾಡಾಕ್ಬಿಡ್ತಾರೆ. ಯಾವ ಥರ ಬ್ರಿಲಿಯಂಟಾಗಿ ಮಾಡ್ತಾರೆ. ಕೆಂಪಯ್ಯನವ್ರು ಜೀನಿಯಸ್ ಈ ವಿಷಯದಲ್ಲಿ ಮಾತ್ರ. ಫಸ್ಟ್ ಎತ್ತಾಕೊಂಡ್ಬರ್ತಾರೆ ಶಿವಸುಬ್ರಹ್ಮಣ್ಯಂ, ಮುತ್ತುಕುಮಾರ್ಗೆ ನಮ್ಮ ಈ KPSC ಮೆಂಬರ್ ಆಗಿದ್ದಾರೆ ರಾಮಕೃಷ್ಣ ಪ್ರಸಾದ್, ಅವರು ಮಧುರೆಯಲ್ಲಿ ಎತ್ತಾಕೊಂಡ್ಬರ್ತಾರೆ. ಅದಕ್ಕೆ DG ವಿಜಯಕುಮಾರ್ ಹೆಲ್ಪ್ ಮಾಡ್ತಾರೆ. ಅವಾಗ ಅವರು ಚೆನ್ನೈ ಕಮಿಷನರ್ ಆಗಿರ್ತಾರೆ. ಕೆಂಪಯ್ಯನವರು ಕೊಳತ್ತೂರು ಮಣಿನ ಎತ್ತಾಕೊಂಡ್ಬರ್ತಾರೆ. ಅವನ್ನೆಲ್ಲರೂ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಪ್ಲ್ಯಾನ್ ಎಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಕೊಳತ್ತೂರು ಮಣಿ ಜಿಪ್ಸಿನಲ್ಲಿ ಮೆಟ್ಟೂರಿನಲ್ಲಿ ಆ ಜಿಪ್ಸಿನ ಅಟ್ಯಾಕ್ ಮಾಡಿ ಜಿಪ್ಸಿನೊಳಗಿಂದ ಮೆತ್ತಿಗೆ ಇವ್ರನ್ನ ಎತ್ತಾಕೊಂಡು ಇವ್ರ ಜೀಪ್ಗೆ ಜಿಪ್ಸಿನ ಮೆಟ್ಟೂರು ಊರಲ್ಲಿ ಮೆರವಣಿಗೆ ಥರ ನಿಧಾನಕ್ಕೆಲ್ಲ ಟ್ರಾವೆಲ್ ಮಾಡಿಕೊಂಡು ಬೆಂಗಳೂರಿಗೆ ಹಂಗೆ ಬರ್ತಾರೆ. ಅವ್ರಿಗೆಲ್ಲರಿಗೂ ಏನಂದರೆ ಕೊಳತ್ತೂರು ಮಣಿ ಅಣ್ಣ ಹಿಂಗೆ ಹೋಗ್ತಾ ಇದ್ದಾರೆ ಈ ಕಡೆ ಅಂತ ಅವ್ರಿಗೆಲ್ಲ ಊರಿನವ್ರಿಗೆ ಪೊಲೀಸವ್ರಿಗೆ ಎಲ್ಲರಿಗೂ ಇವರು ಎತ್ಕೊಂಡು ಈ ಜೀಪಲ್ಲಿ ಎತ್ಕೊಂಡು ಇಲ್ಲಿಗೆ ಗುಂಡಲ್ ಇದಕ್ಕೆ ಎತ್ಕೊಂಡ್ಬಂದ್ಬಿಡ್ತಾರೆ. ಅಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅಂತ ಒಬ್ರು ಇರ್ತಾರೆ, ತುಂಬ ಒಳ್ಳೆ ಆಫೀಸರು. ಬಟ್ ಅವ್ರು ಏನು ಮಾಡ್ಬಿಡ್ತಾರೆ, ವಾಕೀಲಿ ಏನು ಮಾಡೋದು ಸರ್ ಇವ್ರನ್ನ ಶೂಟೌಟ್ ಮಾಡ್ಬಿಡೋದು ಏನು ಮಾಡೋದು ಅನ್ನೋದು ಮಾತಾಡ್ಬಿಡ್ತಾರೆ. ಅದು ವಾಕೀಲಿ ಮಾತಾಡಿದ್ದು ಎಲ್ರಿಗೂ ರೀ. ಇಮ್ಮಿಡಿಯೇಟಾಗಿ ತಮಿಳ್ನಾಡು ಗೌರ್ಮೆಂಟು ಇದಾಗ್ಬಿಟ್ಟು ಇದು ಮಾಡಿಬಿಡ್ತಾರೆ, ಇಲ್ಲೇ ಇದ್ದಾರೆ ಇವರು ಅಂತ. ಆವಾಗ ಇವ್ರ ಕೈಯಲ್ಲಿ ಎನ್ಕೌಂಟ್ರ್ ಮಾಡೋಕ್ಕಾಗದೆ ಏನು ಮಾಡ್ತಾರೆ, ಇವ್ರನ್ನ ತೊಗೊಂಡು ಮೈಸೂರು ಜೈಲಲ್ಲಿ ಹಾಕ್ಬಿಡ್ತಾರೆ ಕೆಂಪಯ್ಯನವರು. ಅದಾದಮೇಲೆ ನಕೀರನ್ ಗೋಪಾಲ್ನ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ನಕೀರನ್ ಗೋಪಾಲ್ನ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ನಕೀರನ್ ಗೋಪಾಲ್ ಪ್ಲ್ಯಾನ್ ಮಾಡಿದಾಗ ನಕೀರನ್ ಗೋಪಾಲ್ ಹೋಗಿ ಹಿಂದೂ ರಾಮ್ ಗೊತ್ತಲ್ಲ, ಹಿಂದೂ ಪೇಪರ್ ರಾಮ್ ಹತ್ರ ಹೋಗಿ ಹಿಂದೂ ರಾಮ್ ಫೇಮಸ್, ನೀವು ಅವರೇ ಬಾಸ್, ಅವ್ರ ಕಾಲಿಗೆ ಬಿದ್ದ ಮೇಲೆ ರಾಮ್ ಅವರು ಇವ್ರಿಗೆ ಹೇಳ್ತಾರೆ, ಯಾರಿಗೆ ಕೆಂಪಯ್ಯನವ್ರಿಗೆ, ಅವನ್ನ ಬಿಟ್ಬಿಡು ಅಂತ. ಅದಾದಮೇಲೆ ಏನಾಗುತ್ತೆ, ಇವರು ದುಡ್ಡು ಸೀಸ್ ಮಾಡಿಬಿಡ್ತಾರೆ. ಯಾರು ನಮ್ಮ ಕೆಂಪಯ್ಯ ಸಾಹೇಬ್, ಮುತ್ತುಲಕ್ಷ್ಮಿದು ಮತ್ತು ಅಲ್ಲಿ ಒಂದು ಚಿಲ್ಲರೆ ಕೋಟಿಯನ್ನು ಅಲ್ಲಿ ಕಾಡಲ್ಲಿ ಮತ್ತು ಇದರಲ್ಲೆಲ್ಲ. ಆ ದುಡ್ಡನ್ನು ಏನು ಮಾಡ್ತಾರೆ ಇವರು, ಹೆಂಗೆ ಅಂತ ತೋರಿಸೋದು ಕರ್ನಾಟಕ ಎಕ್ಸ್ಚೇಂಜ್ ತೊಗೋಬೇಕಲ್ಲ, ಅದಕ್ಕೆ ಏನು ಮಾಡ್ತಾರೆ, ಸಾರಾ ಗೋವಿಂದು ಮತ್ತು ಎಸ್ ಎ ಗೋವಿಂದರಾಜ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಈ ದುಡ್ಡನ್ನ ನಾವೇ ಕಲೆಕ್ಟ್ ಮಾಡಿ ಕಳಿಸಿದ್ದು ಅವನಿಗೆ ಅಂತ ಹೇಳಿ ಅಂತ. ಇವರಿಬ್ಬರು ಏನು ಮಾಡ್ತಾರೆ, ಇವರಿಬ್ಬರು ಗಾಬರಿ ಆಗ್ಬಿಟ್ಟು ಅದನ್ನು ಹೆಂಗೆ ಹೇಳೋದು ನಾವು ಅಂತ ಹೋಗಿ ಎಸ್ ಎಂ ಕೃಷ್ಣನ್ಗೆ ಹೇಳ್ಬಿಡ್ತಾರೆ, ಸರ್ ಹಿಂಗೆ ಹೇಳ್ತಾರೆ ಕೆಂಪಯ್ಯನವ್ರು ಏನು ಮಾಡೋದು ಅಂತ. ಕೆಂಪಯ್ಯನವ್ರ ಮೇಲೆ ಅವ್ರಿಗೊಂದು ಸ್ವಲ್ಪ ಗುಮಾರಿ ಅಷ್ಟರೊಳಗೆ ಆಲ್ರೆಡಿ ಬಂದುಬಿಟ್ಟಿರುತ್ತೆ, ಸಿದ್ದರಾಮಯ್ಯನ ಕಡೆಯವರು ಅಂತ ಬಂದಿರೋದು. ಹಂಗೆ ಹೇಳ್ತಾ ಇದ್ದಂಗೆ ಇವ್ರು ಏನು ಮಾಡ್ಬಿಡ್ತಾರೆ, ನಾನು ಅವ್ನ ಹಿಡಿಯೋಕ್ಕೆ ಕಳಿಸಿದ್ದೀನಿ, ನೀವು ದುಡ್ಡಿಂದ ಯಾಕೆ ಹೋಗ್ತಾ ಇದ್ದಾರೆ ಇವರು ಅಂತ ಏನು ಮಾಡ್ಬಿಡ್ತಾರೆ, ಕೆಂಪಯ್ಯನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ. ಅವ್ರಿಗೆ ಬರ್ತಾ ಇದ್ದಂಗೆ ಬಂದು ಕರೆಕ್ಟಾಗಿ ಹಿಂಗೆ ಬರ್ತಿದ್ದಂಗೆ ಮತ್ತೆ ವೀರಪ್ಪನ ಆ್ಯಕ್ಚುಲಿ ಎಲ್ಲೋ ಅಪ್ಸ್ಕಾಂಡಿಂಗ್ ಆಗ್ಬಿಟ್ಟಿರ್ತಾರೆ. ಕೆಂಪಯ್ಯನ ಟಾರ್ಚರು ತೆಗೆಯೋಕ್ಕಾಗಲ್ಲ ಅವ್ರಿಗೆ. ಕೆಂಪಯ್ಯರು ಟೆರರೇ, ಜೀನಿಯಸ್ ಅವರೊಬ್ಬರು. ಅದಕ್ಕೆ ಹೇಳಿದ ಎರಡು ಕಣ್ಣು ನನಗೆ, ಅವ್ರುಗಳು ಹಾಕಿರೋ ಸ್ಕೀಮ್ ಯಾವುದೂ ಫೇಲ್ಯೂರೇ ಇಲ್ಲ. ಅವ್ರು ಹಿಂಗೆ ಬರ್ತಾ ಇದ್ದಂಗೆ ಅವನೋಗಿ ಮಿನಿಸ್ಟರ್ ನಾಗಪ್ಪನ ಕಿಡ್ನಾಪ್ ಮಾಡ್ಕೊಂಡು ಕೆಂಪಯ್ಯ ಸಾಹೇಬ್ರಿಗೂ ನಡುಕ್ಕೊಂಬಿಡ್ತಾನೆ. ಅವ್ರ ಆಚೆಗಳು ಬಂದಾದಮೇಲೆ ನಾಗಪ್ಪನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕೊಳತ್ತೂರು ಮಣಿನೂ ಮುತ್ತುಕುಮಾರ್ ಜೈಲಲ್ಲಿರ್ತಾರೆ. ಇವ್ರನ್ನ ಬಿಡುಗಡೆ ಮಾಡಿದ್ರೆ ನಾವು ಬರೋದು ಅಂತ. ಆವಾಗ ಇವ್ರು ಮತ್ತೆ ಮೆಸೇಜ್ ಕಳಿಸ್ತಾರೆ, ಯಾರು ಕೊಳತ್ತೂರು ಮಣಿಯವರು, ಅಯ್ಯೋ ಸ್ವಾಮಿ ನೀನು ಇದರಲ್ಲಿ ನಮ್ಮನ್ನು ಎಳಿಬೇಡಪ್ಪ, ನಾವು ಹೆಂಗೋ ಕೋರ್ಟಲ್ಲಿ ಓಡಾಡಿಕೊಂಡು ನಾವು ಇದು ಮಾಡಿಕೊಂಡು ಆಚೆ ಬರ್ತೀವಿ, ನೀನು ಅನ್ನೆಸರಿಯಾಗಿ ನೀನು ನಮ್ಮ ಹೆಸರು ಹೇಳಿ ನೀನು ಇದು ಮಾಡಬೇಡ ಅಂತ ಹೇಳ್ತಾರೆ. ಹಂಗಾಗಿ ಅವ್ರು ಹೇಳಿದ್ಮೇಲೆ ಅವನು ಅದನ್ನ ಕೈ ಬಿಡ್ತಾನೆ. ಅಷ್ಟೊಂದು ನಾಗಪ್ಪ ಎನ್ಕೌಂಟ್ರಾಗಿ ಸತ್ತೋಗ್ಬಿಡ್ತಾನೆ. ಒಂದು ಟ್ರಾಜಿಡಿ ನಡೆದೋಗುತ್ತೆ.